ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಜಿದ್ದಿಗೆ ಬಿದ್ದಿದೆ. ನಮಗೆ ನೀವು ಎಲ್ಲಿ ಹೊಡಿತೀರೋ ನಾವು ಕೂಡ ನಿಮಗೆ ಅಲ್ಲೇ ಹೊಡಿತೀವಿ ಅನ್ನೋ ಹಠ ಅದು. ಇರಾನಿನ ನತಾನ್ಸ್ ಮೇಲೆ ದಾಳಿ ಆದ ಬೆನ್ನಲ್ಲೇ ಅವರು ಇಸ್ರೇಲಿನ ನ್ಯೂಕ್ಲಿಯರ್ ಕೇಂದ್ರವನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಇಸ್ರೇಲಿ ಸೇನೆಯ ಎದೆ ಮೇಲೆ ದಾಳಿ ಮಾಡಿದ್ದಾರೆ. ಡಿಮೋನಾ ಹಾಗೂ ಅರಾದ್ ಮೇಲೆ ನಡೆದ ದಾಳಿಗಳಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿಗಳಿಗೇನಾಗಿಲ್ಲ, ರೇಡಿಯೇಷನ್ ಲೀಕ್ ಥರದ್ದೇನು ಸಂಭವಿಸಿಲ್ಲ ಅಂತ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಹೇಳಿದೆ. ಆದರೆ ಇರಾನಿನ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಬಂದಪ್ಪಳಿಸಿದ ರಭಸ ಅಲ್ಲಿ ಸಾಕಷ್ಟು ನಷ್ಟಕ್ಕೆ ಕಾರಣ ಆಗಿದೆ. ಎರಡೂ ಪಟ್ಟಣಗಳಲ್ಲಿ ಜನವಸತಿಗಳು ನಾಶಗೊಂಡಿವೆ. ಸುಮಾರು 117ಕ್ಕಿಂತ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಡಿಮೋನಾದಲ್ಲಿ 39 ಮಂದಿ ಗಾಯಗೊಂಡಿದ್ರೆ ಅರಾದಲ್ಲಿ 88 ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿನ ಅಪಾರ್ಟ್ಮೆಂಟ್ ಒಂದು ಕಂಪ್ಲೀಟ್ ಆಗಿ ಛಿದ್ರ ಆಗಿದೆ. ಅಲ್ಲಿ ಗಾಯಗೊಂಡವರ ಪೈಕಿ ಸುಮಾರು 15ಕ್ಕಿಂತ ಹೆಚ್ಚು ಮಂದಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ. 10 ವರ್ಷದ ಬಾಲಕನೊಬ್ಬ ತೀವ್ರವಾಗಿ ಗಾಯಗೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಮಿಸೈಲ್ ಬರ್ತಿರೋ ಬಗ್ಗೆ ಸೈರನ್ಗಳು ಎಚ್ಚರಿಕೆ ಕೊಟ್ಟ ನಂತರ ಜನ ಸೇಫ್ ಹೌಸ್ ಅನ್ನ ಸೇರೋ ಮೊದಲೇ ಮಿಸೈಲ್ ಅಪ್ಪಳಿಸಿದೆ. ಹೀಗಾಗಿ ಗಾಯಾಳುಗಳ ಸಂಖ್ಯೆ ಹೆಚ್ಚಿದೆ. ಇನ್ನು ಈ ದಾಳಿ ಇಸ್ಫಹಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕಾಗಳು ಮಾಡಿದ ದಾಳಿಗೆ ಪ್ರತೀಕಾರ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹಾಗೆ ಈ ಡಿಮೋನಾ ದಾಳಿ ಇಸ್ರೇಲ್ ಅನ್ನ ಕೆರಳಿಸ್ತಾ ಇದೆ. ಅವರು ಇರಾನಿನ ಮೇಲಿನ ದಾಳಿಯನ್ನು ತೀವ್ರಗೊಳಿಸ್ತಾರೆ. ಈ ನಡುವೆ ಡೊನಾಲ್ಡ್ ಟ್ರಂಪ್ ಇರಾನಿಗೆ 48 ಗಂಟೆಗಳ ಕಾಲದ ಗಡುವನ್ನು ಕೊಟ್ಟಿರುವುದು ಈ ಯುದ್ಧ ಮತ್ತಷ್ಟು ತೀವ್ರಗೊಳ್ಳುವುದನ್ನು ಸೂಚಿಸ್ತಾ ಇದೆ. ಹಾಗೆ ಇಸ್ರೇಲಿನ ಅತ್ಯಂತ ಬಲಿಷ್ಠ ಅಂತ ಹೇಳಲಾಗುವ ಐರನ್ ಡೋಮ್ಗಳು ಇರಾನಿನ ದಾಳಿಯನ್ನು ತಡೆಯೋದರಲ್ಲಿ ವಿಫಲವಾಗ್ತಾ ಇರೋದು ಯಾಕೆ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಹುಟ್ಟುತ್ತಾ ಇವೆ. ಹಾಗಾದರೆ ಡಿಮೋನಾದಲ್ಲಿ ಏನಿತ್ತು? ಅದರ ಮೇಲೆ ದಾಳಿ ಆಗೋದನ್ನ ಇಸ್ರೇಲಿನ ಸೇನೆಯ ಎದೆಯ ಮೇಲಿನ ದಾಳಿ ಅಂತ ಹೇಳೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಇಸ್ರೇಲ್ ಹಾಗೂ ಅಮೆರಿಕ ಪಡೆಗಳು ಇರಾನ್ನ ನೆತಾನ್ಸ್ ಮೇಲೆ ದಾಳಿಯನ್ನು ಮಾಡಿದ್ವು. ನೆತಾನ್ಸ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇರಾನಿನ ಐತಿಹಾಸಿಕ ನಗರ. ಇಸ್ಫಹಾನ್ನಿಂದ ಸ್ವಲ್ಪ ದೂರದಲ್ಲಿರೋ ಈ ನೆತಾನ್ಸ್ ಅಲ್ಲಿ ಇರಾನಿನ ನ್ಯೂಕ್ಲಿಯರ್ ಸೈಟ್ ಇದೆ. ಹಾಗೆ ನೋಡಿದ್ರೆ ಇಸ್ಫಹಾನ್ನಲ್ಲಿ ಕೂಡ ಇನ್ನೂ ಒಂದು ನ್ಯೂಕ್ಲಿಯರ್ ಲ್ಯಾಬ್ ಅನ್ನ ಇರಾನ್ ಹೊಂದಿದೆ. ಅವರು ಒಂದೇ ಕಡೆ ಎಲ್ಲವನ್ನೂ ಮಾಡಿಕೊಂಡಿಲ್ಲ. ಒಂದರ ಮೇಲೆ ದಾಳಿ ಆದರೆ ಇನ್ನೊಂದಿರಲಿ ಅನ್ನೋ ಹಾಗೆ ನಾನಾ ಕಡೆಗಳಲ್ಲಿ ಡಿಸೆಂಟ್ರಲೈಸ್ಡ್ ವ್ಯವಸ್ಥೆಯಲ್ಲಿ ನ್ಯೂಕ್ ಸೆಂಟರ್ಗಳನ್ನು ಇರಾನ್ ಮಾಡಿಕೊಂಡಿದೆ. ಅಂಥವುಗಳ ಪೈಕಿ ಅತ್ಯಂತ ಪ್ರಮುಖ ಅನ್ನಿಸ್ಕೊಳ್ಳೋದು ಈ ನೆತಾನ್ಸ್ ಸೈಟು. ಇಲ್ಲಿ ಯುರೇನಿಯಂ ಎನ್ರಿಚ್ಮೆಂಟ್ ಘಟಕ ಇದೆ. ಹೀಗಾಗಿ ಇದನ್ನು 25 ಅಡಿ ದಪ್ಪದ ಕಾಂಕ್ರೀಟ್ ಅನ್ನು ಬಳಸಿ ನೆಲದಾಳದಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ನ್ಯೂಕ್ ಫೆಸಿಲಿಟಿ ಇರೋದು ಪರ್ವತ ಕಣಿವೆಯಲ್ಲಿ. ಸೊ ಇದಕ್ಕಾಗಿಯೇ ಪರ್ವತಗಳಲ್ಲಿ ಸುಮಾರು 100 ಮೀಟರ್ ಆಳದ ಟನಲ್ ನಿರ್ಮಾಣ ಮಾಡಲಾಗಿದೆ. ಅಲ್ಲಿ ಸೆಂಟ್ರಿಫ್ಯೂಸ್ಗಳನ್ನು ಇಡಲಾಗಿದೆ. ಇಷ್ಟೆಲ್ಲ ರಹಸ್ಯವಾಗಿ ಸುಭದ್ರವಾಗಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದ ಇರಾನ್ ತನ್ನ ನ್ಯೂಕ್ಲಿಯರ್ ಆಯುಧ ತಯಾರಿಯ ಬಗ್ಗೆ ಜಗತ್ತಿಗೆ ಗೊತ್ತೇ ಆಗೋದಿಲ್ಲ ಅಂತ ಅಂದುಕೊಂಡಿತ್ತು. ಆದರೆ ಅದನ್ನು ಹೆಚ್ಚು ದಿನ ರಹಸ್ಯವಾಗಿ ಇಟ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಹಾಗಂತ ಅದನ್ನು ಮೊದಲು ಜಗತ್ತಿಗೆ ಗೊತ್ತು ಮಾಡಿಸಿದ್ದು ಇಸ್ರೇಲ್ ಅಲ್ಲ, ಬದಲಿಗೆ ಇರಾನಿನ ರೆಜಿಮ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದ ಪೀಪಲ್ಸ್ ಮುಜಾಹಿದೀನ್ ಆರ್ಗನೈಸೇಷನ್ ಆಫ್ ಇರಾನ್ ಅನ್ನೋ ಸಂಘಟನೆ. ಆ ಬಳಿಕ ಈ ಸೈಟ್ ಮೇಲೆ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿಯ ಕಣ್ಣು ಬಿತ್ತು. ಇಸ್ರೇಲ್ ಈ ಸೈಟನ್ನು ಹತ್ತಿರದಿಂದ ಗಮನಿಸೋದಕ್ಕೆ ಶುರು ಮಾಡ್ತು. ಇಷ್ಟಾದರೂ ಇರಾನ್ ಎಲ್ಲರ ಕಣ್ ತಪ್ಪಿಸಿ ಬಾಂಬ್ ಗ್ರೇಡ್ ಯುರೇನಿಯಂ ಅನ್ನು ಸಿದ್ಧ ಮಾಡ್ತಾ ಹೋಯಿತು. ಅದನ್ನು 60% ಎನ್ರಿಚ್ ಮಾಡೋದ್ರಲ್ಲಿ ಅವರು ಯಶಸ್ಸನ್ನು ಪಡ್ಕೊಂಡ್ರು. ಇನ್ನು 30% ಶುದ್ಧೀಕರಣ ಸಾಧ್ಯವಾಗಿಬಿಟ್ರೆ ಅದನ್ನು ಬಳಸಿಕೊಂಡು ಅಣ್ವಸ್ತ್ರಗಳನ್ನು ಅವರು ಮಾಡಿಕೊಂಡು ಬಿಡ್ತಾರೆ. ಇದು ಗೊತ್ತಾದ ಮೇಲೆ ಇಸ್ರೇಲ್ ಇರಾನಿನ ವಿರುದ್ಧ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸ್ತಾ ಹೋಯಿತು. ಆದರೆ ಅಲ್ಲಿ ಸೆಂಟ್ರಿಫ್ಯೂಸ್ಗಳು ಪರ್ವತಗಳ ಕೆಳಗೆ 100 ಮೀಟರ್ಗಳ ಆಳದಲ್ಲಿ ಸ್ಥಾಪನೆ ಆಗಿವೆ. ಸೊ ಅಮೆರಿಕದ GBUಗಳಿಗೆ ಕೂಡ ಅದನ್ನು ಹೊಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿನೇ ಇಸ್ರೇಲ್ ಅಲ್ಲಿ ಸೈಬರ್ ಅಟ್ಯಾಕ್ಗಳನ್ನು ಮಾಡ್ತು, ಸೈಂಟಿಸ್ಟ್ಗಳನ್ನು ಕೊಲ್ಲಿಸ್ತು. ಆ ಫೆಸಿಲಿಟಿಯ ವೆಂಟಿಲೇಟರ್ ಹಾಗೂ ಎಂಟ್ರಿ ಎಕ್ಸಿಟ್ಗಳ ಮೇಲೆ ಬಾಂಬಿಂಗ್ ಅನ್ನು ಮಾಡೋ ಮೂಲಕ ಅಲ್ಲಿನ ಶುದ್ಧೀಕರಿಸಿದ ಯುರೇನಿಯಂ ಯಾರ ಕೈಗೂ ಸಿಗದ ಹಾಗೆ ಮಾಡೋ ಪ್ರಯತ್ನಗಳು ನಡೆದವು. ಈಗಲೂ ಅಲ್ಲಿ ಸುಮಾರು 450 kgಯಷ್ಟು ಶುದ್ಧೀಕರಿಸಿದ ಯುರೇನಿಯಂ ಇದೆ. ಅದನ್ನು ಸ್ಪೆಷಲ್ ಕಾರ್ಯಾಚರಣೆಯ ಮೂಲಕ ಹೊರತರಬೇಕು ಅಂತ ಅಮೆರಿಕ ಬಯಸ್ತಾ ಇದೆ. ಆದರೆ ಅಷ್ಟರಲ್ಲೇ ಅದು IRGCಯ ಕೈವಶ ಆಗಿಬಿಟ್ರೆ ಅನ್ನೋ ಭಯ ಇಸ್ರೇಲ್ನದ್ದು. ಹೀಗಾಗಿ ಅದನ್ನು ಅಲ್ಲೇ ನಾಶ ಮಾಡಿಬಿಡೋಣ ಅಂತ ಇಸ್ರೇಲ್ ಅಂದ್ಕೋತಾ ಇದೆ. ಇನ್ನು ಅದನ್ನು ನಾಶ ಮಾಡುವಾಗ ರೇಡಿಯೇಷನ್ ಶುರು ಆದರೆ IRGCಗೆ ಕೂಡ ಅಲ್ಲಿ ಹೋಗೋದಿಕ್ಕೆ ಆಗೋದಿಲ್ಲ. ಅದನ್ನು ಮತ್ತೆ ಹೊರ ತೆಗೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಈ ಕಾರಣದಿಂದಲೇ ಅಲ್ಲಿ ಇಸ್ರೇಲ್ ಪದೇ ಪದೇ ದಾಳಿಗಳನ್ನು ಮಾಡ್ತಾ ಇರೋ ಹಾಗಿದೆ. ಹಾಗೇನಾದರೂ ಆದರೆ ನೆತಾನ್ಸ್ ಅನ್ನೋದು ಮತ್ತೊಂದು ಚರ್ನೋಬಿಲ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಈಗ ಇಸ್ರೇಲ್ ನೆತಾನ್ಸ್ ಮೇಲೆ ದಾಳಿ ಮಾಡಿ ಅದನ್ನು ಚರ್ನೋಬಿಲ್ ಮಾಡೋದಾದರೆ ನಾವು ಇಸ್ರೇಲಿನ ಡೆಮೋನಾ ಮೇಲೆ ದಾಳಿ ಮಾಡಿ ಅದನ್ನು ಯಾಕೆ ಅದೇ ಸ್ಥಿತಿಗೆ ತರಬಾರದು ಅಂತ ಇರಾನ್ ಕೂಡ ಹೊರಟಿದೆ.
ಗೆಳೆಯರೆ, ಅಣು ವಿಕಿರಣದ ಸಮಸ್ಯೆ ಹೇಗಿರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರೋದು ಜಪಾನಿಗೆ. ಅಲ್ಲಿನ ಹಿರೋಶಿಮಾ ನಾಗಾಸಾಕಿ ಮೇಲೆ ಅಮೆರಿಕ 2 ಬಾಂಬುಗಳನ್ನು ಹಾಕೋಯ್ತು ನೋಡಿ. ಆ ನಗರಗಳು, ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶಗಳು ಇವತ್ತಿನವರೆಗೆ ಕೂಡ ಪೂರ್ತಿಯಾಗಿ ಚೇತರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಅಲ್ಲಿ ದೊಡ್ಡ ಪ್ರಮಾಣದ ಅಣು ವಿಕಿರಣದ ಸಮಸ್ಯೆ ಇವತ್ತಿಗೂ ಇದೆ ಅಂತ ಹೇಳ್ತಾರೆ. ಹಾಗೆ ಅವತ್ತಿನ ಸೋವಿಯತ್ ಭಾಗವಾಗಿದ್ದ ಈಗ ಯುಕ್ರೇನ್ನಲ್ಲಿರುವ ಚರ್ನೋಬಿಲ್ನಲ್ಲಿ ಕೂಡ ಅಣು ಇಂಧನ ಘಟಕವೊಂದು ಸ್ಫೋಟಗೊಂಡು ವಿಕಿರಣದ ಸಮಸ್ಯೆ ಶುರುವಾಗಿತ್ತು. ಅದರ ಪ್ರಭಾವ ಎಷ್ಟಿತ್ತು ಅಂದರೆ ಜಗತ್ತಿನ ಅತ್ಯಂತ ವ್ಯವಸ್ಥಿತ ನಗರವೊಂದು ಸ್ಮಶಾನದ ಥರ ತಯಾರಾಯಿತು. ಸೊ ಅಣು ವಿಕಿರಣ ಉಂಟಾದರೆ ಅಲ್ಲಿಗೆ ಮತ್ತಿನ್ಯಾರು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಹೋದರೆ ಅವರಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಎಷ್ಟೇ ಆಧುನಿಕ ವ್ಯವಸ್ಥೆಗಳು ನಮ್ಮ ಹತ್ರ ಇದ್ದರೂ ಕೂಡ ಅಣು ವಿಕಿರಣ ಆಗಿರೋ ಕಡೆಗೆ ಹೋಗೋದಕ್ಕೆ ಮನುಷ್ಯ ಇವತ್ತಿಗೂ ಹೆದರ್ತಾನೆ. ಸೊ ಇರಾನ್ನ ಮೇಲೆ ಅಣು ಬಾಂಬುಗಳನ್ನು ಹಾಕದೆ ಕೂಡ ಅವರ ಬಳಿ ಇರುವ ಯುರೇನಿಯಮ್ಮನ್ನೇ ಬ್ಲಾಸ್ಟ್ ಮಾಡೋದರ ಮೂಲಕ ಅಲ್ಲಿ ಅಣ್ವಸ್ತ್ರದ ಎಫೆಕ್ಟನ್ನು ಕ್ರಿಯೇಟ್ ಮಾಡೋ ಪ್ಲಾನನ್ನು ಇಲ್ಲಿ ಇಸ್ರೇಲ್ ಏನಾದರೂ ಮಾಡ್ತಾ ಇದೆಯಾ ಗೊತ್ತಿಲ್ಲ. ಆದರೆ ನೆತಾನ್ಸ್ ಮೇಲೆ ಮಾಡಲಾದ ದಾಳಿಗಳು ಇದುವರೆಗೆ ಯಾವ ಅಣು ವಿಕಿರಣಕ್ಕೂ ಕಾರಣ ಆಗಿಲ್ಲ. ಸದ್ಯಕ್ಕೆ ಎಲ್ಲವೂ ಸೇಫ್ ಆಗಿ ಕಾಣ್ತಾ ಇವೆ. ಇಂಧನ ಮಾತ್ರ ಭೂಮಿಯ ಆಳದಲ್ಲಿ ಹೂತ್ ಹೋಗಿದೆ. ಅದನ್ನು ಬೇಕಾದ್ರೆ ನಾವು ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿಗೆ ಕೊಟ್ಟು ಬಿಡ್ತೀವಿ. ಈ ಯುದ್ಧವನ್ನು ನಿಲ್ಲಿಸಿ ಅಂತ ಹಿಂದೊಮ್ಮೆ ಇರಾನ್ನ ಚುನಾಯಿತ ಅಧ್ಯಕ್ಷ ಪೆಜೆಶ್ಕಿಯಾನ್ ಹೇಳಿದ್ರು. ಆದರೆ ಅವರ ಮಾತನ್ನ ಇರಾನಿನ IRGCನೇ ಕೇಳೋದಿಲ್ಲ. ಹೀಗಾಗಿ ಅಮೆರಿಕ ಕೂಡ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅಲ್ಲಿ ಸಂಧಾನಕ್ಕೆ ಎರಡೂ ಕಡೆಯವರು ಸಿದ್ಧ ಇಲ್ಲ ಅಂತ ಹೇಳ್ಕೊಂಡ್ರು. ಸೊ ಯುದ್ಧ ನಡೀತಾ ಇದೆ. ಇಸ್ರೇಲ್ ನೆತಾನ್ಸ್ ಮೇಲೆ ಇನ್ನೂ ಒಂದು ಸುತ್ತಿನ ದಾಳಿಯನ್ನು ಕೂಡ ಮಾಡಿದೆ. ಇಸ್ರೇಲ್ ಇಷ್ಟು ಮಾಡಿದ ಮೇಲೆ ಇರಾನ್ ಸುಮ್ಮನಿರೋದಕ್ಕೆ ಸಾಧ್ಯನೇ? ಅವರು ಈ ಬಾರಿ ನೇರವಾಗಿ ಇಸ್ರೇಲಿನ ಡೆಮೋನಾ ಮೇಲೆ ಮುರುಕೊಂಡು ಬಿದ್ದಿದ್ದಾರೆ. ಗೆಳೆಯರೆ, ಡೆಮೋನಾ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಗೇವ್ ಮರುಭೂಮಿಯಲ್ಲಿ ಇಸ್ರೇಲ್ ಮಾಡಿಟ್ಟುಕೊಂಡಿರೋ ರಹಸ್ಯವೇನೂ ಅಲ್ಲದ ನ್ಯೂಕ್ಲಿಯರ್ ಸಿಡಿತಲೆಗಳನ್ನು ಸಿದ್ಧಪಡಿಸುವ ವ್ಯವಸ್ಥೆ ಇದು. ಇಲ್ಲಿ 39,000ಕ್ಕೂ ಅಧಿಕ ಮಂದಿ ವಾಸ ಮಾಡ್ತಾ ಇದ್ದಾರೆ. ಇಂಥ ಪ್ರದೇಶದಲ್ಲಿ ಶಿಮೋನ್ ಪೆರೆಸ್ ನೆಗೆವ್ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಇದೆ. ಇಸ್ರೇಲ್ ತನ್ನ ನ್ಯೂಕ್ಲಿಯರ್ ಇಂಧನವನ್ನು ಸಿದ್ಧಪಡಿಸ್ಕೊಳ್ಳೋದು ಇಲ್ಲೇ. ಇದು ನಮ್ಮ ನಾಗರಿಕ ಪರಮಾಣು ಕಾರ್ಯಕ್ರಮದ ಭಾಗ ಅಂತ ಇಸ್ರೇಲ್ ಹೇಳಿಕೊಳ್ತಾ ಇತ್ತು. ಆದರೆ ಅದನ್ನು ನಂಬೋದಕ್ಕೆ ಜಗತ್ತು ಸಿದ್ಧ ಇಲ್ಲ. ಇನ್ನು 1965ರಲ್ಲಿ ಈ ಡೆಮೋನಾ ಅಣು ರಿಯಾಕ್ಟರ್ ಕಾರ್ಯಾರಂಭ ಮಾಡಿತು. 69ರವರೆಗೆ ಇಸ್ರೇಲ್ ಇಲ್ಲಿ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಸೇರಿದ ಹಾಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪರೀಕ್ಷೆಗೆ ಅವಕಾಶವನ್ನು ಕೊಡ್ತಾ ಇತ್ತು. ಆದರೆ 69ರಲ್ಲಿ ಈ ರೀತಿಯ ಪರೀಕ್ಷೆಗಳನ್ನು ನಿಲ್ಲಿಸಲಾಯಿತು. 69ರಿಂದ ಈ ಡೆಮೋನಾ ಮೇಲೆ ಎಲ್ಲ ರೀತಿಯ ವಿಮಾನಗಳ ಹಾರಾಟವನ್ನು ಕೂಡ ನಿಷೇಧಿಸಿದ್ರು. ಇನ್ನು ಇಲ್ಲಿನ ರಿಯಾಕ್ಟರ್ ಇದೆಯಲ್ಲ, ಇದು ಅಮೆರಿಕದ ಸಹಯೋಗದಲ್ಲಿ ಸ್ಥಾಪನೆ ಆಗಿದ್ದಲ್ಲ. ಇದನ್ನ ಫ್ರಾನ್ಸ್ನ ಸಹಾಯದಿಂದ ಇಸ್ರೇಲ್ ಸಿದ್ಧ ಮಾಡಿಕೊಳ್ಳುತ್ತೆ. ಇಲ್ಲಿ ಪ್ಲುಟೋನಿಯಂ ಸಂಸ್ಕರಣೆ ನಡೆಯುತ್ತೆ. ವಾರ್ ಹೆಡ್ಗಳಿಗೆ ಬೇಕಾದ ಅಣು ಇಂಧನವನ್ನ ಇಲ್ಲಿ ತಯಾರು ಮಾಡಿಕೊಳ್ತಾರೆ ಅಂತ ಹೇಳಲಾಗುತ್ತೆ. ಅಮೆರಿಕದ ನಂಬಿಕೆಯ ಪ್ರಕಾರ ಹಾಗೆ ಸಿಪ್ರಿಯ ವರದಿಗಳ ಪ್ರಕಾರ ಇಸ್ರೇಲ್ ಬಳಿ 80ರಿಂದ 90 ನ್ಯೂಕ್ಲಿಯರ್ ವಾರ್ ಹೆಡ್ಗಳಿವೆ. ಆದರೆ ಜಾಗತಿಕ ಸಂಶಯಗಳ ಪ್ರಕಾರ ಅವರ ಹತ್ರ 300ಕ್ಕೂ ಹೆಚ್ಚು ಸಿಡಿತಲೆಗಳಿವೆ. ಅವುಗಳಿಗೆ ಬೇಕಾಗುವ ಪ್ಲುಟೋನಿಯಂ ಈ ಡೆಮೋನಾದಲ್ಲಿ ಸಿಗುತ್ತೆ. ಇನ್ನು ಈ ಡೆಮೋನಾ ನಾಶ ಆಗಿಬಿಟ್ರೆ ಇಸ್ರೇಲಿನ ನ್ಯೂಕ್ಲಿಯರ್ ಶಕ್ತಿಯನ್ನ ಸ್ವಲ್ಪ ದಿನಗಳ ಮಟ್ಟಿಗೆ ಕಿತ್ಕೊಂಡ ಹಾಗಾಗತ್ತೆ. ಅಲ್ಲಿ ನ್ಯೂಕ್ಲಿಯರ್ ವಿಷಯದಲ್ಲಿ ಇರಾನ್ ಹಾಗೂ ಇಸ್ರೇಲ್ ನಡುವೆ ಒಂದು ಬ್ಯಾಲೆನ್ಸ್ ಉಂಟಾಗುತ್ತೆ. ಹಾಗೆ ಇಸ್ರೇಲ್ ಮತ್ತೆ ಇದನ್ನ ಸಿದ್ಧಪಡಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಅದನ್ನೇ ನೆಪ ಮಾಡಿಕೊಂಡು ಅಕ್ಕಪಕ್ಕದ ಅರಬ್ ದೇಶಗಳು ನಾವು ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನ ಮಾಡ್ಕೋತೀವಿ ಅಂತ ಹೋಗ್ತಾರೆ. ಈ ಮೂಲಕ ಮಧ್ಯಪ್ರಾಚ್ಯದಲ್ಲೊಂದು ಶಕ್ತಿಯ ಸಮತೋಲನವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಲ್ಲಿ ಇರಾನ್ ಈ ಡೆಮೋನಾ ಮೇಲೆ ದಾಳಿಗಳನ್ನ ನಿರಂತರವಾಗಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ಇಲ್ಲಿ ಇರಾನ್ ಹಾಗೂ ಇಸ್ರೇಲ್ಗಳ ನ್ಯೂಕ್ಲಿಯರ್ ಕಾರ್ಯಕ್ರಮದ ರಹಸ್ಯ ಹೊರಬಂತಲ್ಲ, ಅದರಲ್ಲಿ ಕೂಡ ಸ್ವಲ್ಪ ಸಾಮ್ಯತೆಗಳಿವೆ. ಹೇಗೆ ಇರಾನ್ ನೆತಾನ್ಸ್ ಅಲ್ಲಿ ಹಾಗೂ ಇನ್ನಿತರ ಕಡೆಗಳಲ್ಲಿ ಅಣ್ವಸ್ತ್ರಗಳಿಗೆ ಬೇಕಾದ ಯುರೇನಿಯಂ ಅನ್ನ ಸಿದ್ಧ ಮಾಡ್ಕೋತಿದೆ ಅನ್ನೋದನ್ನ ಅಲ್ಲಿನ ರೆಜಿಮ್ ವಿರೋಧಿ ಸಂಘಟನೆ ಪೀಪಲ್ಸ್ ಮುಜಾಹಿದೀನ್ ಆರ್ಗನೈಸೇಷನ್ ಆಫ್ ಇರಾನ್ ಬಹಿರಂಗಗೊಳಿಸ್ತೋ, ಹಾಗೇನೆ ಇಸ್ರೇಲಿನ ನ್ಯೂಕ್ ರಹಸ್ಯವನ್ನು ಹೊರಹಾಕಿದ್ದು ಇದೇ ಡೆಮೋನಾ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಇಸ್ರೇಲಿ. ಅವನ ಹೆಸರು ಮೊರ್ಡೆಚಾಯ್ ವನುನು ಅಂತ. ಅವನೊಂದಿನ ಇದ್ದಕ್ಕಿದ್ದ ಹಾಗೆ ಇಸ್ರೇಲ್ನಿಂದ ಬ್ರಿಟನ್ಗೆ ಓಡ್ ಹೋದ. ಅಲ್ಲಿನ ಮಾಧ್ಯಮಗಳ ಮುಂದೆ ಇಸ್ರೇಲ್ ಅಣ್ವಸ್ತ್ರಗಳನ್ನು ಸಿದ್ಧ ಮಾಡಿಟ್ಟುಕೊಳ್ತಾ ಇದೆ ಅನ್ನೋ ಮಾಹಿತಿಯನ್ನು ಹೊರಹಾಕ್ಬಿಟ್ಟ. ಆ ನಂತರ ಅವನನ್ನು ಆಪರೇಟ್ ಮಾಡೋದಕ್ಕೆ ಮೊಸಾದ್ ಫೀಲ್ಡಿಗೆ ಇಳಿತು. ಏಜೆಂಟ್ ಒಬ್ಬನನ್ನ ಈ ಮೊರ್ಡೆಚಾಯ್ನನ್ನು ಸಂಪರ್ಕಿಸಿ ಅವನ ಸ್ನೇಹ ಮಾಡಿ ಅವನನ್ನು ಇಟಲಿಗೆ ಕರ್ಕೊಂಡು ಬರೋದಕ್ಕೆ ಹೇಳಲಾಯಿತು. ಹಾಗೆ ಅವನನ್ನು ಇಟಲಿಗೆ ಕರ್ಕೊಂಡು ಬಂದ ಮೇಲೆ ಅಲ್ಲಿನ ಸರ್ಕಾರಕ್ಕೆ ಗೊತ್ತು ಕೂಡ ಆಗದ ಹಾಗೆ ಏರ್ಪೋರ್ಟಿಂದಲೇ ಅವನನ್ನು ಮೊಸಾದ್ ಕಿಡ್ನ್ಯಾಪ್ ಮಾಡಿ ಇಸ್ರೇಲಿಗೆ ತಗೊಂಡು ಬಂತು. ಅವನಿಗಲ್ಲಿ ಶಿಕ್ಷೆಯನ್ನು ಕೂಡ ಕೊಡಲಾಯಿತು. ಗೆಳೆಯರೆ, ಇಲ್ಲಿ ಇರಾನ್ ವಿರುದ್ಧ ಇಸ್ರೇಲ್ ಹೇಗೆ ತನ್ನ ಬೇಹುಗಾರಿಕಾ ನೆಟ್ವರ್ಕ್ನ ಬಲೆಯನ್ನು ಹರಡಿದೆಯೋ ಹಾಗೆ ಇಸ್ರೇಲ್ ವಿರುದ್ಧ ಕೆಲಸ ಮಾಡ್ತಾ ಇರೋ ನೆಟ್ವರ್ಕ್ಗಳು ಕೂಡ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿವೆ.
ಈಗ ನೋಡಿ, ಇಸ್ರೇಲ್ ವಿರುದ್ಧ ಇರಾನ್ ಮಾಡ್ತಾ ಇರೋ ದಾಳಿಗಳಲ್ಲಿ ಸಾಕಷ್ಟು ಮಿಸೈಲುಗಳು ಇಸ್ರೇಲ್ ಮೇಲೆ ಬೀಳ್ತಾ ಇವೆ. ಇಸ್ರೇಲಿನ ಐರನ್ ಡೋಮ್ ಬಗ್ಗೆ, ಅವರಿಗೆ ಅಮೆರಿಕ ಕೊಟ್ಟಿರೋ ಆಯುಧಗಳ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಬಿಲ್ಡಪ್ ಕೊಡ್ತಾರೆ ಅಲ್ವಾ. ಅಮೆರಿಕಾದ ಥರ್ಡ್ ಡಿಫೆನ್ಸೇ ಅಲ್ಲಿದೆ, ಆದರೆ ಅದಕ್ಕೂ ಕೂಡ ಇರಾನಿನ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಅರ್ಥ ಅಮೆರಿಕಾದ ಥಾಡ್ಗಳು ಬಿಲ್ಡಪ್ ಕೊಟ್ಟಷ್ಟು ಬಲಿಷ್ಠವಾಗಿಲ್ಲ ಅನ್ನೋದು ಹೌದು. ಅದರ ಜೊತೆ ಇಸ್ರೇಲ್ನ ಏರ್ ಡಿಫೆನ್ಸ್ ಕಾಂಪ್ರಮೈಸ್ ಆಗಿಬಿಟ್ಟಿದೆಯಾ ಅನ್ನೋ ಅನುಮಾನಗಳಿರುವುದು ಹೌದು. ಇಲ್ಲಿ ಥಾಡ್ ಸಮಸ್ಯೆಗಳ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ. ಹಾಗೆ ಇಸ್ರೇಲಿನ ಐರನ್ ಡೋಮ್ ರಹಸ್ಯಗಳನ್ನು ಅಲ್ಲಿನ ಟೆಕ್ನಿಷಿಯನ್ ಒಬ್ಬ ಇರಾನಿಗೆ ಪಾಸ್ ಮಾಡಿದ್ದಾನೆ ಅನ್ನೋ ಅನುಮಾನದ ಮೇಲೆ ಅವನನ್ನು ಬಂಧಿಸಲಾಗಿದೆ. ಐರನ್ ಡೋಮ್ ರಹಸ್ಯಗಳು ಗೊತ್ತಿರೋದ್ರಿಂದಲೇ ಇರಾನ್ ಇಸ್ರೇಲ್ ಮೇಲೆ ಮಾಡ್ತಾ ಇರೋ ದಾಳಿಗಳಲ್ಲಿ ಒಂದಷ್ಟು ಮಿಸೈಲುಗಳು ಅಲ್ಲಿ ಯಶಸ್ಸನ್ನು ಪಡ್ಕೋತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿ ಯುದ್ಧ, ಹ್ಯೂಮನ್ ಇಂಟೆಲಿಜೆನ್ಸ್, ಟೆಕ್ನಾಲಜಿ, ಪ್ರೊಪಗಂಡಾ, ಮೀಡಿಯಾ, ಸೋಷಿಯಲ್ ಮೀಡಿಯಾ ಹೀಗೆ ನಾನಾ ರಂಗಗಳ ಮೂಲಕ ನಡೀತಾ ಇದೆ. ಇನ್ನು ಈಗ ಇಸ್ರೇಲಿನ ಡೆಮೊನಾ ಮೇಲೆ ದಾಳಿ ಮಾಡುವ ಮೂಲಕ IRGC ರೆಡ್ ಲೈನನ್ನು ಕ್ರಾಸ್ ಮಾಡಿದೆ. ಅದರ ಪರಿಣಾಮಗಳು ಹೇಗಿರುತ್ತವೆ ಅನ್ನೋದನ್ನು ಕಾದು ನೋಡಬೇಕು. ಇದೆಲ್ಲದರ ನಡುವೆ ಇರಾನಿಗೆ ಟ್ರಂಪ್ 48 ಗಂಟೆಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಇರಾನ್ ಹಾರ್ಮುಜ್ ಮೇಲಿನ ಹಿಡಿತವನ್ನು ಬಿಡಬೇಕು, ಹಾರ್ಮುಜಲ್ಲಿ ಸಂಚಾರ ಸುಗಮ ಆಗಬೇಕು. ಹಾಗಾಗದೇ ಇದ್ದರೆ ಇರಾನನ್ನು ಸಂಪೂರ್ಣವಾಗಿ ನಾವು ನಾಶ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಇರಾನ್ ಹಾಗೂ ಇಸ್ರೇಲ್ ಪರಸ್ಪರರನ್ನು ನಾಶ ಮಾಡಿಕೊಳ್ಳೋದಕ್ಕೆ ನ್ಯೂಕ್ ಸೆಂಟರ್ಗಳ ಮೇಲೆ ಮಾಡ್ತಾ ಇರೋ ದಾಳಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.